ಮಾಡಿದೆ. ಮುಂದಿನ ದಿನಗಳಲ್ಲಿ ಅದನ್ನು ಮುಂದಿಡ್ತೀನಿ. ನಮ್ಮ ಪಿಟಿಷನ್ ಫೈಲು RTL ಕೇಳಿದ್ರೆ ಕಳೆದೋಗಿದೆ ಅಂತ ಹೇಳಿ ಏನೋ ನನಗೆ ಕನ್ವಿನ್ಸ್ ಮಾಡಿ ಎಲ್ಲೆಲ್ಲೋ ಸೈನ್ ಹಾಕ್ಸ್ಕೊಳ್ಳೋರೆ ಎಲ್ಲ ನಾನು ಹೇಳ್ತೀನಿ. SP ಸಾಹೇಬ್ರ ಗಮನಕ್ಕೂ ನಾನು ತಂದಿದ್ದೀನಿ, 2 ಸಲ ತಂದಿದ್ದೀನಿ. ಈವನ್ ಇಲ್ಲಿ ಇರೋ ಸಚಿವರು ಗಮನಕ್ಕೂ ನಾನು ತಂದಿದ್ದೀನಿ. ಏನೋ IG ಅವ್ರಿಗೂ ಮೆಸೇಜ್ ಮಾಡಿದ್ದೀನಿ. ಈಗ ಇರೋ ಹೊಸ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು, ಅವ್ರಿಗೂ ಮೆಸೇಜ್ ಮಾಡಿದ್ದೀನಿ. ಏನು ನಡೀತಾ ಇದೆ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟರೆ ಯಾವ ಮಟ್ಟಕ್ಕೆ ಅವ್ರು ನೆಗ್ಲೆಕ್ಟ್ ಮಾಡ್ತಾರೋ, ಕಾನ್ಸ್ಪಿರಸಿ ಮಾಡ್ತಾರೋ, ಷಡ್ಯಂತ್ರ ಮಾಡ್ತಾರೋ, ಬಟ್ ಮಾಡ್ತಾನೆ ಅವರೇ. ಈಗ ನಾವು ಆ ಪಿಟಿಷನ್ ಫೈಲ್ ಕೊಡಿ ಸ್ವಾಮಿ, ನಾವು ಕೊಟ್ಟಿದ್ದು ಕಂಪ್ಲೇಂಟ್ ಕಳೆದೋಗಿದೆ, ನಾವು ಕಂಪ್ಲೇಂಟ್ ಏನು ಮಾಡಿದ್ವಿ ಸ್ವಾಮಿ ಗೊತ್ತಿಲ್ಲ, RTL ಕೇಳಿದ್ರು ಗೊತ್ತಿಲ್ಲ. ನಾನು ಕಂಪ್ಲೇಂಟ್ ಆಗಿ ನನ್ನ ಪೇಪರ್ಗಳು ಹಕ್ಕು ಮಾಹಿತಿಯಲ್ಲಿ ಕೇಳಿದ್ರು ಸಿಗ್ತಾ ಇಲ್ಲ, ಕಳೆದೋಗಿದೆ. ಆ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ, ನಾವು ಹೇಳ್ದಂಗೆ ಕಂಪ್ಲೇಂಟ್ ಮಾಡಬೇಕು ನಮ್ಗೆ ಹೇಳೋದು. ಈಗ ಮೊನ್ನೆ ಹಳೆ DSP ಅವರು ಕರೆದು ನಮಗೆ ಕನ್ವಿನ್ಸ್ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡು ಇನ್ಸ್ಪೆಕ್ಟರ್ ಡ್ಯೂಟಿ ಹೊಟ್ಟೋಗುತ್ತೆ, ಹಳೆ ಕಂಪ್ಲೇಂಟ್ ಮೇಲೆ FIR ಮಾಡೋಕ್ಕಾಗಲ್ಲ, ಕೋರ್ಟಲ್ಲಿ ಪ್ರಶ್ನೆ ಆಗುತ್ತೆ, 10 ತಿಂಗಳಾಗಿದೆ ನೀವು ಕಂಪ್ಲೇಂಟ್ ಕೊಟ್ಟು ಅದ್ರ ಮೇಲೆ ಅಂತ ಹೊಸ ಕಂಪ್ಲೇಂಟ್ ಮೇಲೆ FIR ಮಾಡಿಸಿದ್ದಾರೆ. ಆ ಕಂಪ್ಲೇಂಟ್ ಡ್ರಾಫ್ಟ್ ಮಾಡೋದು ನಾನಲ್ಲ ರೀ, ಅವರೇ ಮಾಡ್ಕೊಂಡು ಡ್ರಾಫ್ಟ್ ನನ್ನ ಕೈ ಸೈನ್ ಹಾಕ್ಸ್ತಾರೆ ಬರೀ ಅಷ್ಟೇ. DSP ರಿಕ್ವೆಸ್ಟ್ ಮಾಡ್ಕೊಂಡು ಏನೋ ಸುಮ್ಮನೆ ತೊಂದರೆ ಆಗುತ್ತೆ ಮಾಲೀಕರೇ ಅದನ್ನು ಹಾಕಿದ್ದೀನಿ. ಅಷ್ಟು ನಾನು ಅವ್ರಿಗೆ ಸಹಾಯ ಮಾಡಿದ್ದೀನಿ, ನನಗೆ ಡ್ಯಾಮೇಜ್ ಮಾಡಿಕೊಂಡು. ಆದರೂ ಇವತ್ತು ನನ್ನ ತನಿಖೆ ಸರಿಯಾಗಿ ಮಾಡ್ತಾ ಇಲ್ಲ. ಅದು ಏನು ಸೆಕ್ಷನ್ಸ್ ಬರುತ್ತೆ ಆಗ್ತಾ ಇಲ್ಲ. ಈ ಸೆಕ್ಷನ್ಸೇ ಗೊತ್ತಿಲ್ಲ ರೀ. ಏನಕ್ಕೆ ರೀ ಪೊಲೀಸ್ ಅಧಿಕಾರಿಗಳು? ನಿಮ್ಗೇನು ಗೊತ್ತ್ರಿ? ಸೆಕ್ಷನ್ 38A ಅಮೆಂಡ್ಮೆಂಟ್ ಆಗಿದೆ. ಯಾವುದರಲ್ಲಿ? ಮನಿ ಲೆಂಡರ್ಸ್ ಆ್ಯಕ್ಟಲ್ಲಿ, ಕರ್ನಾಟಕ ಮನಿ ಲೆಂಡರ್ಸ್ ಆ್ಯಕ್ಟ್. ಎನಿ ಕೊಹೆಸಿವ್ ಆಕ್ಷನ್ ಬೈ ವೆದರ್ ಬೈ ರಿಜಿಸ್ಟರ್ಡ್ ಮನಿ ಲೆಂಡರ್ ಆರ್ ಅನ್ರಿಜಿಸ್ಟರ್ಡ್ ಮನಿ ಲೆಂಡರ್ ವಿಲ್ ಬಿ ಡೆಲ್ಟ್ ವಿತ್ ಎ ಸಿವಿಯರ್ ಪನಿಷ್ಮೆಂಟ್ ಆಫ್ 10 years. ಗೊತ್ತಾ ನಿಮಗೆ? ಕೊಹೆಸಿವ್ ಆಕ್ಷನ್ ತಗೋಬಾರ್ದು ಅಂತ ನಿಮ್ಗೆ ಅಮೆಂಡ್ಮೆಂಟ್ ಆಗಿದೆ ಗೊತ್ತಾ? 39 ಸೆಕ್ಷನ್ ಅಮೆಂಡ್ಮೆಂಟ್ ಆಗಿದೆ. 2 years ಇಂಪ್ರಿಸನ್ಮೆಂಟ್ 5 years ಮಾಡಿದ್ದಾರೆ. ಗೊತ್ತಾ ನಿಮಗೆ? ಏನು ಗೊತ್ತಿದೆ ನಿಮಗೆ? ಯಾವ IPC ನೀವು FIR ಮಾಡ್ತೀರಾ? ಚೀಟಿಂಗ್ ಡೆಫಿನೇಷನ್ ಗೊತ್ತಾ? ಎಕ್ಸ್ಟ್ರಾಕ್ಷನ್ ಡೆಫಿನೇಷನ್ ಗೊತ್ತಾ? ಫೋರ್ಜರಿ ಡೆಫಿನೇಷನ್ ಗೊತ್ತಾ? ಸೆಕ್ಷನ್ ಅಲ್ಲ, ನಂಬರ್ ಹೇಳೋದಲ್ಲ, ದ ಎಕ್ಸಾಕ್ಟ್ ಡೆಫಿನೇಷನ್ ವೆನ್ ಇಟ್ ಅರೈಸಸ್, ಹೌ ಇಟ್ ಶುಡ್ ಬಿ ಇಂಟರ್ಪ್ರಿಟೆಡ್ ಅಂತ ನೀವು ಓದಕ್ಕೆ ಬರಬೇಕು. ನೀವು ಯಾರು ಪೊಲೀಸ್ ಅಧಿಕಾರಿ ಆಗಲಿ ಇಲ್ಲ ಬೇರೆ ಅಧಿಕಾರಿಗಳಾಗಲಿ, ನೀವು ಕಾನೂನನ್ನ ನೀವು ಇಂಟರ್ಪ್ರಿಟ್ ಮಾಡ್ದಂಗಲ್ಲ, ಕಾನೂನನ್ನ ಜುಡಿಷಿಯಲ್ ಸೆನ್ಸ್ ಇಟ್ಕೊಂಡು ಇಂಟರ್ಪ್ರಿಟ್ ಮಾಡಬೇಕು. ಈಗೇನೋ ಒಂದು ಸುಪ್ರೀಂ ಕೋರ್ಟ್ ಆದೇಶ ಆಗಿರುತ್ತೆ, ಯಾರೋ DC ಇಟ್ಕೊಂಡು ಅದು ಹಂಗಲ್ಲ ಹಿಂಗೆ. ಹೂ ಆರ್ ಯು? ಟೇಕ್ ಇಟ್ ಆಸ್ ಇಟ್ ಈಸ್ ಬೀನ್ ಸ್ಟೇಟೆಡ್ ಬೈ ದ ಕೋರ್ಟ್. ಡೋಂಟ್ ಗೋ ಇಟ್ ಇಂಟು ಯುವರ್ ಓನ್ ಕನ್ವೀನಿಯಂಟ್. ನಿಮ್ಮ ಕನ್ವೀನಿಯನ್ಸ್ ಥರ ಹೇಳ್ಬಿಡೋದು. ಯಾರೋ ರಮೇಶನೋ ಯಾರೋ ಅಮಾಯಕರು ಹೋದ್ರೆ ಅದು ಹಂಗಿಲ್ಲ ಬಿಡಬೇಡ ಕಾನೂನು, ಅದು ಹೌದಾ? ಅವ್ನಿಗೇನು ಗೊತ್ತು? ನೀವು ಇಂಟರ್ಪ್ರೆಟ್ ಮಾಡಿದಾಗ ಬಿ ಸೆನ್ಸಿಬಲ್, ಅಪ್ಲೈ ಯುವರ್ ಮಿನಿಮಮ್ ಕಾಮನ್ ಸೆನ್ಸ್ ಆ್ಯಂಡ್ ಮೈಂಡ್. ಸೊ ಇಂಟರ್ಪ್ರೆಟ್ ಇನ್ ದ ಸೇಮ್ ವೇ. ಹೆಂಗೆ ಜುಡಿಷಿಯಲ್ ಮ್ಯಾಟ್ರ್ ಬಂದಿದೆ ಹಂಗನ್ನೇ ಇಂಟರ್ಪ್ರೆಟ್ ಮಾಡಬೇಕು. ಇಲ್ಲಿ ಯಾವ ಸೆಕ್ಷನ್ನು ಸೆಕ್ಷನ್ನು ಬರುತ್ತಾ ಹೆಂಗೆ? ಯಾಕ್ರಿ SP ಸಾಹೇಬ್ರು ಹೇಳಿದ್ರು ಚೀಟಿಂಗ್ ಬರುತ್ತದಂತ. ಚೀಟಿಂಗ್ FIR ಮಾಡಿ ಅಂತ SP ಸಾಹೇಬ್ರು ಹೇಳೋದು ನನ್ನ ಮುಂದೆ ಬಂದು ಸುಳ್ಳು ಹೇಳಿ ನೋಡೋಣ. ಇವತ್ತು ನೀವು ಚೀಟಿಂಗ್ ಹಾಕಿ 420 ಹಾಕಿಲ್ಲ ನನ್ನ FIR ಅಲ್ಲಿ. ಅವ್ರು ಡ್ರಾಫ್ಟ್ ಮಾಡೋ ಕಂಪ್ಲೇಂಟ್ ಮೇಲೆ ನಾನು ಸೈನ್ ಮಾಡಿರೋದು. ಮುಂದಿನ ದಿನಗಳಲ್ಲಿ ಇದ್ರ ಪರಿಣಾಮ ಏನು ಅಂತ ನಾನು ಹೇಳ್ತೀನಿ. ನಾನು ಕಂಪ್ಲೇಂಟ್ ಕೊಟ್ಟು ನನಗೆ ಸೆಟಲ್ಮೆಂಟ್ ಕರೀತಾರೆ, ಸೆಟಲ್ಮೆಂಟ್ಗೆ ತಲೆ ಬಗ್ಸ್ಕೊಂಡು ಹೋಗಿದ್ದೀನಿ ನಾನು. ಈ ಮಟ್ಟಕ್ಕೆ ನಡೀತಾ ಇದೆ. ನಾವು SP ಹೇಳೋದು ಆಯಿತು, 154 ನೋಡಿ ನೀವು FIR ಮಾಡಿಲ್ಲ. ಆಫ್ಟರ್ 10 months 154 ಕ್ಲಾಸ್ 3 CRPC, 174 ಕ್ಲಾಸ್ 3 BNSS ಹೊಸದು SPಗೆ ನಾನು ಪತ್ರ ಬರ್ತೀನಿ. ಕಾನೂನಲ್ಲಿರೋ ಪ್ರೊಸೀಜರ್ ಇಲ್ಲಿ FIR ರೆಫ್ಯೂಸ್ ಮಾಡಿದ್ರೆ SPಗೆ 154 ಕ್ಲಾಸ್ 3 ಬರಿಬೇಕು, ಬರ್ತಿದ್ದೀವಿ, ಮೆನ್ಷನ್ ಮಾಡಿ ಬರ್ತಿದ್ದೀವಿ. SP ಅವರು ಆದೇಶ ಮಾಡೋದು ಮುಂದಿನ ಕ್ರಮ ಜರುಗಿಸಿ FIR ಮಾಡಿ. ಯಾಕೆ ಮಾಡಲಿಲ್ಲ ಇನ್ಸ್ಪೆಕ್ಟರ್ ಸಾಹೇಬ್ರೆ? ಈವನ್ ಆಫ್ಟರ್ ದಿ ಆರ್ಡರ್ ಆಫ್ ದ SP ರೈಟಿಂಗ್ ಅಲ್ಲಿ ಆರ್ಡರ್ ಕೊಟ್ಟರು ಯಾಕೆ ಮಾಡಲಿಲ್ಲ? ನನಗೆ ಕರೆದ್ಬಿಟ್ಟು ಹೊಸ ಕಂಪ್ಲೇಂಟ್ ಮೇಲೆ FIR ಮಾಡಿಸ್ತೀರಾ? ಇವತ್ತು ನನ್ನ ಪರಿಸ್ಥಿತಿ ಏನು? ಅದೇ 154 ಅಲ್ಲಿ ಆಯ್ತಮೇಲೆ 156 ಕ್ಲಾಸ್ 3 ಅಲ್ಲಿ ನಾನು ಹೋಗ್ಬೇಕಿತ್ತು ಕೋರ್ಟ್ಗೆ, PCRಗೆ. ಸೆಕ್ಷನ್ 156 ಅಲ್ಲಿ ಹೋಗೋ ಪರಿಸ್ಥಿತಿ ಇಲ್ಲ. ಯಾಕೆ? ನಿಮಗೆ ನಂಬಿದಕ್ಕೆ. ಅರ್ಥ ಆಗ್ತಾ ಇದೆಯಾ? ನನಗೆ ನಂಬಿಸಿ ಮೋಸ ಮಾಡಿರೋದು. ಈ ಥರ ನಾನು ಬೇಕು ಯಾವತ್ತೂ ಆಗಿಲ್ಲ. ಬಟ್ ನನಗೆ ನೀವು ಬೇಕು ಮಾಡಿರೋದಕ್ಕೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಳಿಸ್ತೀವಿ. ನ್ಯಾಯಾಂಗ ಹೋರಾಟ ಅಂದರೆ ನಾವು ಹೈಕೋರ್ಟ್ಗೆ ಮ್ಯಾಂಡಮಸ್ ರಿಟ್ ಹಾಕ್ಕೋಬೇಕು. ಮ್ಯಾಂಡಮಸ್ ರಿಟ್ ಹಾಕ್ಕೊಂಡು
ಅಂದ್ಬಿಟ್ಟು ಸ್ವಾಮಿ ನೋಡಿ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಮೊರೆ ಹೋದಾಗ ಮ್ಯಾಗ್ನಮ್ ಸೀಟಲ್ಲಿ ಡೈರೆಕ್ಷನ್ ಕೊಡ್ತದೆ ಹೈಕೋರ್ಟ್. ಯಾಕೆ ಇಷ್ಟು ಡಿಲೇ ಮಾಡಿದ್ರೆ ಒಂದು 3 monthsಲ್ಲಿ ಕಂಪ್ಲೀಟ್ ಮಾಡಿ ಅಂತ. ಅದಕ್ಕೆ ಪರಿಹಾರ ಅದಕ್ಕೂ ಅದು ಹೋಗ್ಬೇಕಾದ್ರೂ ನಮಗೆ ಒಂದು ಸೀನಿಯರ್ ಕೌನ್ಸಿಲ್ಗೆ ನಾವು ಅಪಾಯಿಂಟ್ ಮಾಡಬೇಕಾದ್ರೆ ಸೀನಿಯರ್ ಕೌನ್ಸಿಲ್ ಫೀಸ್ ಏನು ನಡೀತದೆ ನಿಮ್ಗೆ ಗೊತ್ತಿದೆ. ನಾವು ನೋಡ್ರಿ ಭ್ರಷ್ಟಾಚಾರನ ವಿಲೆ ಹಾಕಕ್ಕೆ ಏನೋ ಕಷ್ಟಪಡ್ತೀವಿ. ಈ ಮಟ್ಟಿಗೆ ಮನೆ ಒಡವೆ ಎಲ್ಲ ಮಾಡ್ಕೊಂಡು ನಾವೆಲ್ಲ ಕಷ್ಟಪಡೋಕ್ಕಾಗುತ್ತೆ? ಇಲ್ಲವರೆಗೂ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಹೈಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ನಾನು ಎಲ್ಲಿಂದ ತರೋಕ್ಕಾಗುತ್ತೆ? ಆ ಮಟ್ಟದಲ್ಲಿ ಫೀಸ್ಗಳು ನೀವು ಅರ್ಥ ಮಾಡ್ಕೋಬೇಕು. ಯಾಕೆ ಸರ್ಕಾರ ಜವಾಬ್ದಾರಿ ಇಲ್ವಾ? ಅವರು ಮಾಡಬೇಕಲ್ವಾ? ನೋಡಿ, ರೈಟ್ ಟು ಇನ್ಫಾರ್ಮೇಷನ್ ಆಗಲಿ, ರೈಟ್ ಟು ಫ್ರೀ ಸ್ಪೀಚ್ ಆ್ಯಂಡ್ ಫ್ರೀಡಮ್ ಆಗಲಿ, ಅದೆಲ್ಲ ನಮಗೆ ಸಂವಿಧಾನನೇ ಕೊಟ್ಟರು. ನೀವು ಅಷ್ಟೇ, ಪತ್ರಕರ್ತರು ಅಷ್ಟೇ, ಯಾರು ಸಾಮಾನ್ಯ ಮನುಷ್ಯನೇ ಯಾವಾಗ ಬೇಕಾದರೂ ಏನು ಚಾಪ್ಟರ್ 3 ಚಾಪ್ಟರ್ 4 ಯಾವಾಗ ಬೇಕಾದರೂ ಬಳಸ್ಕೋಬೋದು. ನಿಮ್ಗೆ ಏನೇನು ಫ್ರೀಡಮ್ ಇದೆ, ನಿಮ್ಮ ಹಕ್ಕುಗಳು ಬಳಸ್ಕೊಳ್ಳಿ. ನಾನು ಬಳಸ್ಕೊತಾ ಇದ್ದೀನಿ. ಇದು ರೈಟ್ ಟು ಫ್ರೀ ಸ್ಪೀಚು ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಮೊರೆ ಬಂದಿದ್ದೀನಿ, ಹೇಳ್ತಾ ಇದ್ದೀನಿ. ದಿಕ್ಕತ್ತೇನಿದೆ? ಈಗ ಕಾನೂನು ಹೈಕೋರ್ಟು ಸಮಯ ತಗೊಳುತ್ತೆ. ನಮಗೂ ಅದಕ್ಕೆ ದುಡ್ಡು ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬೇಕು.